ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿ ರಾಜ್. ನಾನು ಇವತ್ತು ತುಂಬ ದಿನ ಆದಮೇಲೆ ಫುಡ್ ರೆಸಿಪೀಸ್ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಬನ್ನಿ ನೋಡ್ಕೊಬೋಣ ಯಾವ ರೆಸಿಪೀಸ್ನ ನಿಮಗೋಸ್ಕರ ಇವತ್ತು ನಾನು ತೋರಿಸ್ತಿದ್ದೀನಿ ಅಂತ. ಇವತ್ತು ನಾನು ಮಾಡೋಕ್ಕೆ ಕೊಟ್ಟಿರೋದು ಇದಕ್ಕಿದ ಅವರೆಬೇಳೆ ಮಟನ್ ಸಾರನ್ನ. ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಇದಕ್ಕಿದ ಬೇಳೆ ಅವರೆಕಾಯಿಂದ ಮಟನ್ ಸಾರನ್ನ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡ್ಕೊಬೋಣ ಹೇಗೆ ಮಾಡೋದು ಅಂತ. ನಾನಿವತ್ತು ಆಲ್ರೆಡಿ ಮಟನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಮಟನ್ ಹಾಕಿ ಬೇಯ್ತಿದೆ ಆಲ್ರೆಡಿ ಮಟನ್ನು. ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೆಥಿನೂ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಕಸೂರಿ ಮೆಥಿನ ಆ್ಯಡ್ ಮಾಡಿಕೊಂಡು ಇದನ್ನು ಹೀಗೆ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ವಿಷಿಲ್ ಕೂಗಿಸ್ಕೋಬೇಕು. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಷಿಲ್ನ ನಾನು ಇವಾಗ ಕೂಗಿಸ್ಕೊತಿದ್ದೀನಿ. ಬನ್ನಿ ಇದು ಬೇಯಷ್ಟರಲ್ಲಿ ಸ್ವಲ್ಪ ಮಸಾಲನೂ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಧನಿಯಾ ಮತ್ತು ಒಣಗಿದ ಮೆಣಸಿನ್ಕಾಯಿನ ಸ್ವಲ್ಪ ಹೀಗೆ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಪೆಪ್ಪರು, ಜೀರಿಗೆ, ಸೋಂಪು, ಏಲಕ್ಕಿ, ಚಕ್ಕೆ ಮತ್ತು ಲವಂಗ ಎಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಟೊಮೆಟೊನ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. 2 ವಿಷಿಲ್ ಆಗಿದೆ. 2 ವಿಷಿಲ್ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಓಪನ್ ಮಾಡ್ತಿದ್ದೀನಿ. ಮಟನ್ ಆಲ್ರೆಡಿ ಚೆನ್ನಾಗಿ ಎಳೆ ಮಟನ್ ತಂದಿದ್ದಾರೆ ಇವತ್ತು ನಮ್ಮ ಮನೇಲಿ. ಆಲ್ರೆಡಿ ಬೆಂದಿದೆ ಇದು. ಇವಾಗ ಮತ್ತೆ ಇದನ್ನು ಆನ್ ಮಾಡಿ ಓಪನ್ ಮಾಡಿನೇ ಬೇಯಿಸ್ಕೊತಿದ್ದೀನಿ. ಇವಾಗ ಇದಕ್ಕಿದ ಬೇಳೆನೂ ರೆಡಿಯಾಗಿದೆ. ಇದಕ್ಕಿದ ಬೇಳೆನ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. 2 ವಿಷಿಲ್ ಆದಮೇಲೆ ನಾನು ಇದಕ್ಕಿದ ಬೇಳೆನ ಆ್ಯಡ್ ಮಾಡ್ಕೊತಿದ್ದೀನಿ. ಇದಕ್ಕಿದ ಬೇಳೆನೂ ಆ್ಯಡ್ ಮಾಡಿಕೊಂಡು ಮಸಾಲೆ ಆದಮೇಲೆ ಇನ್ನು ಒಂದೇ ಒಂದು ವಿಷಿಲ್ ಕೂಗಿಸ್ಕೊತೀನಿ. ಎಳೆ ಮಟನ್ ಆಗಿರೋದ್ರಿಂದ ಬೇಗ ಬೆಂದ್ಕೊಬಿಡುತ್ತೆ. ಇದನ್ನು ಇದಕ್ಕಿದ ಬೇಳೆ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನೀಗ. ಈಗ ಮಸಾಲನೂ ರೆಡಿ ಇದೆ. ಮಸಾಲೆನೂ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಸಾಲನೂ ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇದನ್ನು ಓಪನ್ ಮಾಡಿನೇ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಓಪನ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ನೋಡಿ ಆಲ್ರೆಡಿ ಬೇಯ್ತಿದೆ ಕೂತ ಅಂತ. ಇದಕ್ಕೆ ಸ್ವಲ್ಪ ಜಾರ್ ತೊಳೆದಿಟ್ಕೊಂಡಿರೋ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಯಾವತ್ತೂ ನಾನು ಮಟನ್ ಮಸಾಲ ಇದಕ್ಕೆ ಆ್ಯಡ್ ಮಾಡ್ಕೊಂಡಿಲ್ಲ. ಇವತ್ತು ಮಾತ್ರ ನಾನು ಮಟನ್ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ನಮ್ಮ ಯಜಮಾನರು ಲಾಸ್ಟ್ ಟೈಮ್ ಟ್ರಿಪ್ಗೆ ಹೋದಾಗ ಚಿಕ್ಕಮಂಗ್ಳೂರಿಂದ ತಂದಿದ್ದು. ಹೇಗಿರುತ್ತೆ ನೋಡೋಣ ಅಂತ ಮಟನ್ ಮಸಾಲಾನ ಆ್ಯಡ್ ಮಾಡ್ಕೋತೀನಿ ಇವತ್ತು. ಮಟನ್ ಮಸಾಲಾನು ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದೇ ಒಂದು ವಿಷಲ್ ಕೂಗಿಸ್ಕೊತಿದ್ದೀನಿ. ವಿಷಲ್ ಕೂಗಿದೆ, ಮಟನ್ ಸಾರು ರೆಡಿ ಇದೆ. ಇವತ್ತು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡಿದ್ದೀನಿ. ನಮ್ಮ ಮನೇಲಿ ಯಾವತ್ತೂ ಮುದ್ದೆನೇ ಮಾಡೋದು ನಾನ್ ವೆಜ್ ಮಾಡಿದಾಗೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪೀಸೆಲ್ಲ ಬೆಂದಿದೆ. ಅವರೆಬೇಳೆನೂ ಚೆನ್ನಾಗಿ ಬೆಂದಿದೆ. ಇದು ತುಂಬ ಬೆಂದಿಲ್ಲ. ನಾವು ತಿನ್ನೋಷ್ಟು ಚೆನ್ನಾಗಿ ಬೆಂದಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿದೆ. ತುಂಬ ಟೇಸ್ಟಿಯಾಗಿ ಅಲ್ಟಿಮೇಟಾಗಿತ್ತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಇದು ರೆಸಿಪಿನ. ತುಂಬ ಟೇಸ್ಟಿಯಾಗಿದೆ. ಸೀಸನ್ಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ. ನಿಮ್ಮ ಒಂದು ಲೈಕು, ಶೇರು, ಕಮೆಂಟು ನನಗೆ ತುಂಬ ಇಂಪಾರ್ಟೆಂಟು. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.